ಜಗತ್ತಲ್ಲಿ ಯುದ್ಧ ಎರಡು ರೀತಿ ನಡೆಯುತ್ತೆ. ಒಂದು ಮಿಲಿಟರಿ ಯುದ್ಧ, ಇನ್ನೊಂದು ತಾರೀಫ್ ಯುದ್ಧ ಅಂದ್ರೆ ಟ್ರೇಡ್ ವಾರ್. ಮಿಲಿಟರಿ ಯುದ್ಧ ಅಂದ್ರೆ ಈಗೇನು ರಷ್ಯಾ ಉಕ್ರೇನ್ ವಾರ್ ಆಯಿತು, ಇಂಡಿಯಾ ಪಾಕ್ ವಾರ್ ಆಯಿತು, ಇದು ಮಿಲಿಟರಿ ಯುದ್ಧ. ತಾರೀಫ್ ವಾರ್ ಅಂದ್ರೆ ಈಗೇನು ಅಮೆರಿಕ ಎಲ್ಲ ದೇಶಗಳ ಮೇಲೆ ಮಾಡ್ತಿದ್ದಲ್ಲ, ಅದೇ ತಾರೀಫ್ ವಾರ್. ಈ ತಾರೀಫ್ ವಾರ್ ನಡೆಯೋಕೆ ಮೇನ್ ರೀಸನ್ ಅಂದ್ರೆ ಟ್ರೇಡ್ ಡೆಫಿಸಿಟ್ ಮತ್ತೆ ಟ್ರೇಡ್ ಸರ್ಪ್ಲಸ್. ಟ್ರೇಡ್ ಡೆಫಿಸಿಟ್ ಅಂದ್ರೆ ಒಂದ್ ದೇಶ ಮಾರಾಟಕ್ಕಿಂತ ಜಾಸ್ತಿ ಖರೀದಿ ಮಾಡೋದು. ಫಾರ್ ಎಕ್ಸಾಂಪಲ್, 100 ರೂಪಾಯಿ ವಸ್ತುನ ಏನಾದ್ರೂ ನಮ್ಮ ದೇಶ ಬೇರೆ ದೇಶಕ್ಕೆ ಸೆಲ್ ಮಾಡಿದೆ ಅಂದ್ರೆ ಅದ್ರ ಬದಲಿಗೆ 120 ರೂಪಾಯಿ ಮೌಲ್ಯದ ವಸ್ತುನ ಖರೀದಿ ಮಾಡೋದು. ಅಂದ್ರೆ ಇನ್ನು 20 ರೂಪಾಯಿ ಎಕ್ಸ್ಟ್ರಾ ನಮ್ಮ ದೇಶದಿಂದ ಹೊರಗೆ ಹೋಗೋದು. ಟ್ರೇಡ್ ಸರ್ಪ್ಲಸ್ ಅಂದ್ರೆ ಯಾವುದೇ ಒಂದು ದೇಶ ಖರೀದಿ ಮಾಡೋದಕ್ಕಿಂತ ಜಾಸ್ತಿ ಸೆಲ್ ಮಾಡೋದು. ಫಾರ್ ಎಕ್ಸಾಂಪಲ್ಗೆ ಸೇಮ್ 100 ರೂಪಾಯಿ ವಸ್ತುನ ನಮ್ಮ ದೇಶ ಏನಾದರೂ ಬೇರೆ ದೇಶಕ್ಕೆ ಮಾರಿದ್ರೆ ಅದ್ರ ಬದಲಿಗೆ 80 ರೂಪಾಯಿ ಬೆಲೆ ಬಾಳೋ ವಸ್ತುನ ಖರೀದಿ ಮಾಡೋದು. ಅಂದ್ರೆ ಇನ್ನೂ 20 ರೂಪಾಯಿ ನಮ್ಮ ದೇಶಕ್ಕೆ ಬೇರೆ ದೇಶದಿಂದ ಎಕ್ಸ್ಟ್ರಾ ಬಂದಿರೋದು. ಈಗ ಸದ್ಯಕ್ಕೆ ಅಮೆರಿಕ ಹತ್ರ ಬರೋಬ್ಬರಿ $1 ಟ್ರಿಲಿಯನ್ ಟ್ರೇಡ್ ಡೆಫಿಸಿಟ್ ಇದೆ, ಅಂದ್ರೆ 87 ಲಕ್ಷ ಕೋಟಿ. ಇದೇ ರೀಸನ್ಗೋಸ್ಕರನೇ ಅಮೆರಿಕ ಬೇರೆ ದೇಶಗಳ ಮೇಲೆ ತಾರೀಫ್ ಹಾಕಿ ವಾರ್ ಮಾಡ್ತಾ ಇರೋದು. ನಮ್ಮ ಜಗತ್ತಲ್ಲಿ ಅತಿ ಹೆಚ್ಚು ಟ್ರೇಡ್ ಸರ್ಪ್ಲಸ್ ಹೊಂದಿರೋ ದೇಶ ಅಂದರೆ ಅದು ಚೈನಾ. ಚೈನಾ ಹತ್ರ ಬರೋಬ್ಬರಿ 47 ಲಕ್ಷ ಕೋಟಿ ಟ್ರೇಡ್ ಸರ್ಪ್ಲಸ್ ಇದೆ. ಹಾಗಾದರೆ ನಮ್ಮ ಇಂಡಿಯಾ ಈಗ ಟ್ರೇಡ್ ಡೆಫಿಸಿಟಲ್ಲಿ ಇದೆಯೋ ಟ್ರೇಡ್ ಸರ್ಪ್ಲಸ್ಸಲ್ಲಿ ಇದೆಯೋ ಅಂತ ಗೊತ್ತಿರೋರು ಕಾಮೆಂಟ್ ಮಾಡಿ.